ಏನು ಕಾಂಪ್ಯಾಕ್ಟರ್ ವೆಹಿಕಲ್ ತರಿಸಿದ್ರು ಆ ಕಾಂಪ್ಯಾಕ್ಟರ್ ವೆಹಿಕಲ್ ಅನ್ನ ಸುಮಾರು 8-9 ವರ್ಷಗಳ ಕಾಲ ಅರಸೀಕೆರೆ ನಗರಸಭೆಯವರು ನೋಂದಣಿ ಮಾಡಿಸದೆ ಆ ನಗರಸಭೆಯ ಆವರಣದಲ್ಲಿ ಅದನ್ನ ನಿಲ್ಲಿಸಿದ್ರು. ಜೊತೆಗೆ ಬುದ್ಧಿವಂತಿಕೆಯಿಂದ ಆ 8 ಜನ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬರೆದುಬಿಟ್ಟು ಸುಮ್ಮನಾಗಿದ್ರು. ನಮ್ಮ ಹೋರಾಟದ ಫಲವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಫಲವಾಗಿ ಆ ವೆಹಿಕಲ್ ಮೊನ್ನೆ ಹೋದ ತಿಂಗಳು ನೋಂದಣಿಯಾಗಿದೆ. 8 ವರ್ಷದ ನಂತರ ನೋಂದಣಿಯಾಗಿದೆ. ಜೊತೆಗೆ ಬಹಳ ಪ್ರಮುಖವಾಗಿ 8 ಜನ ಏನು ಅಧಿಕಾರಿಗಳು ಇದರಿಂದ ಅಮಾನತ್ ಆಗ್ತಾ ಇದ್ರು ಅದರಿಂದ ಬಚಾವಾಗಿದ್ದಾರೆ. ಜೊತೆಗೆ ಅತ್ಯಂತ ಪ್ರಮುಖವಾಗಿ ಈ ವಿಷಯಗಳನ್ನ ನಗರಸಭೆಯಲ್ಲಿ ಆಗ್ತಾ ಇರ್ತಕ್ಕಂಥ 10 ಹಲವು ಆರೋಪಗಳನ್ನ ಅಕ್ರಮಗಳನ್ನ ನಾವ್ಯಾರು ನಗರಸಭೆ ಸದಸ್ಯರಲ್ಲ, ನಾವ್ಯಾರು ನಗರಸಭೆ ಒಳಗೆ ಹೋಗೋರಲ್ಲ. ಈ ಎಲ್ಲ ಮಾಹಿತಿಗಳನ್ನ ನಮಗೆ ಕೊಡ್ತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದ ಮನೋಜ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೊಂದು ಪ್ರಮುಖವಾಗಿ 50 ಲಕ್ಷ ದುಡ್ಡು, ಇವತ್ತು 50 ಲಕ್ಷ ಅಂದರೆ 2018ನೇ ಇಸ್ವಿನಲ್ಲಿ ಅದರ ವ್ಯಾಲ್ಯೂ ಇನ್ನೂ ಜಾಸ್ತಿ ಇತ್ತು. ರಸ್ತೆನೇ ಇಲ್ಲಿರ್ತಕ್ಕಂಥ ಎಂಜಗೊಂಡಳ್ಳಿನಲ್ಲಿ, ರಸ್ತೆನೇ ಇಲ್ಲಿರ್ತಕ್ಕಂತಹ ಮಲ್ಲೇಶ್ವರಂದಲ್ಲಿ ಆ ಹಣವನ್ನೇನಾದರೂ ರಸ್ತೆ ಮಾಡಿದ್ರೆ ನೂರಾರು ಜನ ಸಾವಿರಾರು ಜನ ಈ ತಾಲೂಕಿನ ಈ ನಗರದ ನಿವಾಸಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಈ 8 ವರ್ಷಗಳಲ್ಲಿ ಎಲ್ಲ ನಗರಸಭೆಯ ಅಧಿಕಾರಿಗಳು ಜೊತೆಗೆ ಯಾರ್ಯಾರು ಅಧ್ಯಕ್ಷರು ನಗರಸಭೆಯವರು ಆಗೋದ್ರು ಅವ್ರು ಇದ್ರ ಹತ್ರ ಗಮನ ಹರಿಸಿದ್ದಿದ್ರೆ 50 ಲಕ್ಷದ ವಾಹನ 8 ವರ್ಷಗಳಲ್ಲಿ ತಾಲೂಕಿನ ಈ ನಗರದ ಕಸವನ್ನ ಎತ್ತಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇತ್ತು. ಇದೆಲ್ಲೋ ಒಂದ್ ಕಡೆ ಅಧಿಕಾರಿಗಳ ಮತ್ತೆ ಜನಪ್ರತಿನಿಧಿಗಳ ವೈಫಲ್ಯದ ಫಲವಾಗಿ ಈ ಸ್ಥಿತಿ ನಡೆದಿದೆ. ಇನ್ಮುಂದಾದ್ರೂ ಸಾರ್ವಜನಿಕರ ದುಡ್ಡಿಗೆ ಲೆಕ್ಕ ಅಕೌಂಟಬಿಲಿಟಿ ಇಡೋವಂಥ ಕೆಲಸವನ್ನ ನಗರಸಭೆಯ ಯಾರು ಗೆದ್ದು ಬರ್ತಾರೋ ಅವ್ರು ಮಾಡಬೇಕು. ಎರಡನೇದಾಗಿ ಇಡೀ ಏನು ಅರಸೀಕೆರೆ ನನ್ನಿಂದನೇ ಉದ್ಧಾರ ಆಗಿದೆ ಅಂತ ಬಡಾಯಿ ಕೊಚ್ಕೊಳ್ಳೋರು ಈ ತರ ಸೂಕ್ಷ್ಮ ವಿಚಾರಗಳತ್ತ ಬೆಳಕು ಚೆಲ್ಲಬೇಕು. ತಾವು ಮಾಡೋ ಎಲ್ಲ ಅಕ್ರಮಗಳನ್ನ ಪ್ರಶ್ನಿಸಿದ್ರೆ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋ ಅಂತಹ ನೀಚತನದ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳ್ತಾ, ಇನ್ಮುಂದೆ ನಗರಸಭೆಯ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಒಂದು ಎಚ್ಚರಿಕೆ ಜೊತೆಗೆ ಸಲಹೆ ಕೊಡ್ತಾ ಇದ್ದೇನೆ. ಜನ ಕೆಲಸ ಮಾಡಲಿ ಅಂತ ನಿಮ್ಮನ್ನು ಆರಿಸಿ ಕಳಿಸ್ತಾರೆ. ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಜನಗಳಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.